ದೆಹಲಿಯ ಸಾಕೇತ್ ಪ್ರದೇಶದಲ್ಲಿ ಶನಿವಾರ ರಾತ್ರಿ 3 ಅಂತಸ್ತಿನ ವಾಣಿಜ್ಯ ಕಟ್ಟಡ ಕುಸಿದು 6 ಜನರು ಸಾವನ್ನಪ್ಪಿದ್ದಾರೆ. ಅವರಲ್ಲಿ ಪಾರ್ವತಿ ಓಜಾ ಕೂಡ ಒಬ್ಬರು. ಆ ಪ್ರದೇಶದ ಜನರಿಗೆ ಅವರು ತಾಯಿಯಂತೆ ಇದ್ದರು ಎಂದು ಜನರು ಅವರನ್ನು ನೆನೆಯುತ್ತಾರೆ. 50 ವರ್ಷದ ಪಾರ್ವತಿ ಕಟ್ಟಡದ ಪಕ್ಕದಲ್ಲಿ ಕ್ಯಾಂಟೀನ್ ನಡೆಸುತ್ತಿದ್ದರು. ಕೆಲಸ ಅಥವಾ ಉನ್ನತ ಶಿಕ್ಷಣವನ್ನು ಹುಡುಕಿಕೊಂಡು ನಗರಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ದರದಲ್ಲಿ ಅವರು ಊಟವನ್ನು ನೀಡುತ್ತಿದ್ದರು. ಪಾರ್ವತಿಯವರ ಕೊನೆ ಕ್ಷಣಗಳನ್ನು ಅವರ ಮಗಳು ನೀಲಂ ಹಂಚಿಕೊಂಡಿದ್ದಾರೆ. बिल्डिंग गिर रही थी, लोगों ने देखा बिल्डिंग गिरते हुए, मेरी सब लोग बाहर आ गए थे, मम्मी भी बाहर आई गई थी, पर वो बच्चों को बचाने के लिए अंदर चली गई. उसके लगते 2-3 बच्चे बच भी गए, पर वो चली गई. ನೇಪಾಳದಲ್ಲಿ ಜನಿಸಿದ ಪಾರ್ವತಿ ದೆಹಲಿಯಲ್ಲಿ 2 ದಶಕಗಳಿಂದ ವಾಸವಾಗಿದ್ದರು. ರಕ್ಷಣಾ ತಂಡಗಳು ಹೆಚ್ಚು ವೇಗವಾಗಿ ಕಾರ್ಯನಿರ್ವಹಿಸಿದ್ದರೆ ಅವರನ್ನು ಉಳಿಸಿಕೊಳ್ಳಬಹುದಿತ್ತು ಎಂದು ಅವರ ಮಗಳು ಮತ್ತು ಅವರೊಂದಿಗೆ ಕೆಲಸ ಮಾಡಿದವರು ಅಭಿಪ್ರಾಯಪಟ್ಟಿದ್ದಾರೆ. खोदो, यहाँ मेरी मम्मी की लाश है या बॉडी है, जो भी है, हम बोलते रहे. उन्होंने वहाँ डिग नहीं किया, वो लोग उसके ऊपर मशीनें चढ़ा रहे हैं एंड सिर्फ बीच में साइड कर रहे हैं. मलबा साइड में देख ही नहीं रहे जहाँ मेरी मम्मी थी. वो सेव हो सकती थी, बट उनके ऊपर वो लोग यहाँ से पत्थर वहाँ से पत्थर डाल रहे थे, तो ऑब्वियसली डेथ हो गई. और जैसे ही मतलब पूरा धुआं हो गया था, 2 मिनट बाद अंकल मैम सारे स्टूडेंट जितने भी थे सारे गए. जहाँ मैंने सबको बोला कि यहाँ पे आंटी हैं, यहाँ का मलबा हटाओ. रात को भी बोला, सारे पुलिस वालों को भी बोला कि अंकल यहाँ सेंटर का मलबा हटा दो, अगर ये हटेगा, क्योंकि मुझे पता था कि ये सारे कहाँ हैं. मैंने बोला ये हटवा दो, किसी ने नहीं सुना. ಕುಸಿದ ಕಟ್ಟಡ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಕೆಫೆಗಳು ಮತ್ತು ಕಚೇರಿಗಳನ್ನು ಹೊಂದಿತ್ತು. ದುರಂತ ನಡೆದಾಗ ಮೇಲಿನ ಮಹಡಿಯಲ್ಲಿ ನಿರ್ಮಾಣ ಕಾರ್ಯಗಳು ನಡೆಯುತ್ತಿದ್ದವು ಎಂದು ವರದಿಯಾಗಿದೆ.